ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನೋಡಿ, ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಶ್ನೆ ಅಲ್ಲ ಇದು. ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಅಂದರೆ ತೆರಿಗೆನಲ್ಲಿ ನಮಗೆ ಬರಬೇಕಾಗ್ತಾ ಇರುವಂಥ ಪಾಲು ನಮಗೆ ಬರ್ತಾ ಇಲ್ಲ. ಅದನ್ನು ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ. ನಿರ್ಮಲಾ ಸೀತಾರಾಮ್ ಅವರೇ ಇಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನು ನಾವು ಯಾವುದಾದ್ರೂ ರೀತಿ ನಾವು ನಿಭಾಯಿಸಬೇಕಾಗುತ್ತೆ ಅಂತ ಕೂಡ ಒಪ್ಪಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನಮಗೆ ತೆರಿಗೆನಲ್ಲಿ ಅನ್ಯಾಯ ಆಗ್ತಾ ಇದೆ, ನಾವು ಏನಾದರೂ ಮಾಡಿ ನಾನೇ ಸ್ವತಃ ಡೆಲ್ಲಿಗೆ ಹೋಗ್ಬಿಟ್ಟು ನಾನು ಕನ್ನಡಿಗರ ಪರವಾಗಿ ನಾನು ಹೋರಾಟ ಮಾಡಿ ನಾನು ದುಡ್ಡು ತರ್ತೀನಿ ಅಂತಲೂ ಹೇಳಿದ್ದು ಇತಿಹಾಸ ಇದೆ. ಸೊ ನಾವು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ನ್ಯಾಷನಲ್ ಪ್ರಾಜೆಕ್ಟ್ಸ್ ಘೋಷಣೆ ಮಾಡ್ತೀನಿ ಅಂತ ಇರಿಗೇಷನ್ನಲ್ಲಿ ಹೇಳಿದ್ದು ಅವರ ಅಮೃತ್ ಕಾಲ್ ಇದೆ, ವಿಕಸಿತ್ ಭಾರತ್ ಇದೆ, ಮೇಕ್ ಇನ್ ಇಂಡಿಯಾ ಇದೆ, ಸ್ಕಿಲ್ ಇಂಡಿಯಾ ಇದೆ, ಡಿಜಿಟಲ್ ಇಂಡಿಯಾ ಇದೆ, ಏನು ಅಚ್ಚೇ ದಿನ ಬಂದ್ಬಿಟ್ಟಿದೆ ಮೋದಿ ಅವ್ರು ಬಂದಮೇಲೆ ಅಂತ ಹೇಳಿದ್ದು ಅವರ. ಆಮೇಲೆ ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ ಅಲ್ಲ ಇವರೇ, ನಾವು ಬೆವರು ಸುರಿಸಿ ನಾವು ಇವತ್ತು ಬರೀ ರಾಜ್ಯ ಅಲ್ಲ ರಾಷ್ಟ್ರವನ್ನು ಕಟ್ತಾ ಇದ್ದೀವಿ. ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಮಗೆ ಸಹಕಾರ ಮಾಡಿ ಅಂತ ಹೇಳೋದು ತಪ್ಪಾಯ್ತಾ? ಇವತ್ತು ಆಸ್ತಿ ತೆರಿಗೆನಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ, FDI ಬಂಡವಾಳದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ, ನಮ್ಮ GSTನಲ್ಲಿ ಟಾಪ್ 5ನಲ್ಲಿ ಇದ್ದೀವಿ. ಇವತ್ತು ಬರೇ IT ಎಕ್ಸ್ಪೋರ್ಟ್ಸ್ ಏನು ಇವತ್ತು ನಮ್ಮ ರಾಜ್ಯದಿಂದ ಆಗ್ತಾ ಇದೆ 4.5 ಲಕ್ಷ ಕೋಟಿ ಆಗ್ತಾ ಇದೆ. ನಿನ್ನೆ 10,000 ಕೋಟಿ ರೂಪಾಯಿನ ನವೋದ್ಯಮಗಳಿಗೆ ಘೋಷಣೆ ಮಾಡಿದ್ರು. 110 ಯೂನಿಕಾರ್ನಲ್ಲಿ 45 ಯೂನಿಕಾರ್ನು ಇವತ್ತು ನಮ್ಮ ರಾಜ್ಯದಿಂದ ಏನೋ ಹೊರಗೆ ಬಂದಿವೆ. ಮತ್ತು ಇವೆಲ್ಲ ಅಂಕಿಅಂಶಗಳು ಇಟ್ಟು ನಾವು ಕೇಳ್ತಾ ಇರೋದು ತಪ್ಪ? ಇವತ್ತು ಉದ್ಯೋಗ ಖಾತ್ರಿನಲ್ಲಿ ಜಾಸ್ತಿ ಕೊಡಿ ಅಂತ ಕೇಳೋದು ತಪ್ಪ? ಇದು ಉದ್ಯೋಗ ಖಾತ್ರಿ ಯೋಜನೆ ಸರಿ ಇಲ್ಲ, ಇದನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ 11 ವರ್ಷ ಆಯಿತು. ಅವ್ರು ಇನ್ನೂ ಕೊಡ್ತಾ ಇದ್ದಾರಲ್ಲ ದುಡ್ಡು ಇದಕ್ಕೆ, ಆದರೆ ಅದ್ರ ತಕ್ಕಂಗೆ ಕೊಡ್ತಾ ಇದ್ದಾರಾ? ಉದ್ಯೋಗ ಸೃಷ್ಟಿ ಮಾಡುವಂಥ ರಾಜ್ಯಗಳಿಗೆ ಹೆಚ್ಚು ಅನುದಾನ ಕೊಟ್ಟರೆ ಯಾರಿಗೆ ಒಳ್ಳೇದಾಗುತ್ತೆ? ರಾಷ್ಟ್ರಕ್ಕೆ ಒಳ್ಳೇದಾಗುತ್ತಲ್ವ? ಅದಕ್ಕೆ ಕರ್ನಾಟಕಕ್ಕೆ ಕೊಡಿಯಪ್ಪ ಅಂತ ಕೇಳ್ತಾ ಇರೋದು. ಇವರೇ ಅಲ್ವಾ ಜಂಬ ಕಚ್ಕೊಂಡಿದ್ದೀವಿ, ಎದೆ ತಟ್ಟು ಹೇಳ್ತಾ ಇರೋದು 25 MP ಇದ್ದೀವಿ, ನಾವು 28 MP ಇದ್ದೀವಿ ಕರ್ನಾಟಕದಿಂದ. ನಮಗೆ BJPಯಿಂದ ಏನು ಕೇಂದ್ರ BJPಯಿಂದ ನಾವೆಲ್ಲ ಏನಾದರೂ ತರ್ಬೋದು ಅಂತ ಇವರೇ ತಾನೇ ಎದೆ ತಟ್ಟು ಹೇಳ್ತಾ ಇದ್ದಿದ್ದು. ಮಾತೆತ್ತಿದ್ರೆ ಮೋದಿಯವರು ಮನ್ ಕಿ ಬಾತ್ ಭಾಷಣದಲ್ಲಿ ಹೇಳ್ತಾರಲ್ಲ, ಅದರ ಬದಲೇ UP ಬಿಹಾರಿಗ ನಿನ್ನೆ ಬಜೆಟ್ ತೆಗೆದು ನೋಡಿ. ಹಿಂದಿನ ಬಜೆಟ್ ಏನಿತ್ತು? ಆಂಧ್ರ ಪ್ರದೇಶಿಗಿತ್ತು. 1000 ಕೋಟಿ ರೂಪಾಯಿ ಅಮರಾವತಿಗೆ ಕೊಟ್ಟರು. ಅವಾಗೆಲ್ಲ ಹೋಗಿತ್ತು ಇವರು ಏನು ರಾಜ್ಯಗಳೆಲ್ಲ ಇದು ದೇಶದ ಬಜೆಟ್ ಅಂತ. ನಿನ್ನೆ ಬಜೆಟ್ ಏನಿತ್ತು? ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನೋಡಿ, ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಶ್ನೆ ಅಲ್ಲ ಇದು. ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಅಂದರೆ ತೆರಿಗೆನಲ್ಲಿ ನಮಗೆ ಬರಬೇಕಾಗ್ತಾ ಇರುವಂಥ ಪಾಲು ನಮಗೆ ಬರ್ತಾ ಇಲ್ಲ. ಅದನ್ನು ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ. ನಿರ್ಮಲಾ ಸೀತಾರಾಮ್ ಅವರೇ ಇಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನು ನಾವು ಯಾವುದಾದ್ರೂ ರೀತಿ ನಾವು ನಿಭಾಯಿಸಬೇಕಾಗುತ್ತೆ ಅಂತ ಕೂಡ ಒಪ್ಪಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನಮಗೆ ತೆರಿಗೆನಲ್ಲಿ ಅನ್ಯಾಯ ಆಗ್ತಾ ಇದೆ, ನಾವು ಏನಾದರೂ ಮಾಡಿ ನಾನೇ ಸ್ವತಃ ಡೆಲ್ಲಿಗೆ ಹೋಗ್ಬಿಟ್ಟು ನಾನು ಕನ್ನಡಿಗರ ಪರವಾಗಿ ನಾನು ಹೋರಾಟ ಮಾಡಿ ನಾನು ದುಡ್ಡು ತರ್ತೀನಿ ಅಂತಲೂ ಹೇಳಿದ್ದು ಇತಿಹಾಸ ಇದೆ. ಸೊ ನಾವು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ನ್ಯಾಷನಲ್ ಪ್ರಾಜೆಕ್ಟ್ಸ್ ಘೋಷಣೆ ಮಾಡ್ತೀನಿ ಅಂತ ಇರಿಗೇಷನ್ನಲ್ಲಿ ಹೇಳಿದ್ದು ಅವರ ಅಮೃತ್ ಕಾಲ್ ಇದೆ, ವಿಕಸಿತ್ ಭಾರತ್ ಇದೆ, ಮೇಕ್ ಇನ್ ಇಂಡಿಯಾ ಇದೆ, ಸ್ಕಿಲ್ ಇಂಡಿಯಾ ಇದೆ, ಡಿಜಿಟಲ್ ಇಂಡಿಯಾ ಇದೆ, ಏನು ಅಚ್ಚೇ ದಿನ ಬಂದ್ಬಿಟ್ಟಿದೆ ಮೋದಿ ಅವ್ರು ಬಂದಮೇಲೆ ಅಂತ ಹೇಳಿದ್ದು ಅವರ. ಆಮೇಲೆ ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ ಅಲ್ಲ ಇವರೇ, ನಾವು ಬೆವರು ಸುರಿಸಿ ನಾವು ಇವತ್ತು ಬರೀ ರಾಜ್ಯ ಅಲ್ಲ ರಾಷ್ಟ್ರವನ್ನು ಕಟ್ತಾ ಇದ್ದೀವಿ. ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಮಗೆ ಸಹಕಾರ ಮಾಡಿ ಅಂತ ಹೇಳೋದು ತಪ್ಪಾಯ್ತಾ? ಇವತ್ತು ಆಸ್ತಿ ತೆರಿಗೆನಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ, FDI ಬಂಡವಾಳದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ, ನಮ್ಮ GSTನಲ್ಲಿ ಟಾಪ್ 5ನಲ್ಲಿ ಇದ್ದೀವಿ. ಇವತ್ತು ಬರೇ IT ಎಕ್ಸ್ಪೋರ್ಟ್ಸ್ ಏನು ಇವತ್ತು ನಮ್ಮ ರಾಜ್ಯದಿಂದ ಆಗ್ತಾ ಇದೆ 4.5 ಲಕ್ಷ ಕೋಟಿ ಆಗ್ತಾ ಇದೆ. ನಿನ್ನೆ 10,000 ಕೋಟಿ ರೂಪಾಯಿನ ನವೋದ್ಯಮಗಳಿಗೆ ಘೋಷಣೆ ಮಾಡಿದ್ರು. 110 ಯೂನಿಕಾರ್ನಲ್ಲಿ 45 ಯೂನಿಕಾರ್ನು ಇವತ್ತು ನಮ್ಮ ರಾಜ್ಯದಿಂದ ಏನೋ ಹೊರಗೆ ಬಂದಿವೆ.
ಮತ್ತು ಇವೆಲ್ಲ ಅಂಕಿಅಂಶಗಳು ಇಟ್ಟು ನಾವು ಕೇಳ್ತಾ ಇರೋದು ತಪ್ಪ ಇವತ್ತು? ಉದ್ಯೋಗ ಖಾತ್ರಿನಲ್ಲಿ ಜಾಸ್ತಿ ಕೊಡಿ ಅಂತ ಕೇಳೋದು ತಪ್ಪ? ಇದು ಉದ್ಯೋಗ ಖಾತ್ರಿ ಯೋಜನೆ ಸರಿ ಇಲ್ಲ, ಇದನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ 11 ವರ್ಷ ಆಯಿತು. ಅವ್ರು ಇನ್ನೂ ಕೊಡ್ತಾ ಇದ್ದಾರಲ್ಲ ದುಡ್ಡು ಇದಕ್ಕೆ, ಆದರೆ ಅದ್ರ ತಕ್ಕಂಗೆ ಕೊಡ್ತಾ ಇದ್ದಾರಾ? ಉದ್ಯೋಗ ಸೃಷ್ಟಿ ಮಾಡುವಂಥ ರಾಜ್ಯಗಳಿಗೆ ಹೆಚ್ಚು ಅನುದಾನ ಕೊಟ್ಟರೆ ಯಾರಿಗೆ ಒಳ್ಳೇದಾಗುತ್ತೆ? ರಾಷ್ಟ್ರಕ್ಕೆ ಒಳ್ಳೇದಾಗುತ್ತಲ್ವ? ಅದಕ್ಕೆ ಕರ್ನಾಟಕಕ್ಕೆ ಕೊಡಿಯಪ್ಪ ಅಂತ ಕೇಳ್ತಾ ಇರೋದು. ಇವರೇ ಅಲ್ವಾ ಜಂಬ ಕಚ್ಕೊಂಡಿದ್ದೀವಿ, ಎದೆ ತಟ್ಟು ಹೇಳ್ತಾ ಇರೋದು 25 MP ಇದ್ದೀವಿ, ನಾವು 28 MP ಇದ್ದೀವಿ ಕರ್ನಾಟಕದಿಂದ. ನಮಗೆ BJPಯಿಂದ ಏನು ಕೇಂದ್ರ BJPಯಿಂದ ನಾವೆಲ್ಲ ಏನಾದರೂ ತರ್ಬೋದು ಅಂತ ಇವರೇ ತಾನೇ ಎದೆ ತಟ್ಟು ಹೇಳ್ತಾ ಇದ್ದಿದ್ದು. ಮಾತೆತ್ತಿದ್ರೆ ಮೋದಿಯವರು ಮನ್ ಕಿ ಬಾತಲ್ಲಿ ಭಾಷಣದಲ್ಲಿ ಹೇಳ್ತಾರಲ್ಲ, ಅದರ ಬದಲೇ UP ಬಿಹಾರಿಗ ನಿನ್ನೆ ಬಜೆಟ್ ತೆಗೆದು ನೋಡಿ. ಹಿಂದಿನ ಬಜೆಟ್ ಏನಿತ್ತು? ಆಂಧ್ರ ಪ್ರದೇಶಿಗಿತ್ತು. 1000 ಕೋಟಿ ರೂಪಾಯಿ ಅಮರಾವತಿಗೆ ಕೊಟ್ಟರು. ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಏನು ರಾಜ್ಯಗಳೆಲ್ಲ ಇದು ದೇಶದ ಬಜೆಟ್ ಅಂತ. ನಿನ್ನೆ ಬಜೆಟ್ ಏನಿತ್ತು? ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನೋಡಿ, ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಶ್ನೆ ಅಲ್ಲ ಇದು. ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಅಂದರೆ ತೆರಿಗೆನಲ್ಲಿ ನಮಗೆ ಬರಬೇಕಾಗ್ತಾ ಇರುವಂಥ ಪಾಲು ನಮಗೆ ಬರ್ತಾ ಇಲ್ಲ. ಅದನ್ನು ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ. ನಿರ್ಮಲಾ ಸೀತಾರಾಮ್ ಅವರೇ ಇಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನು ನಾವು ಯಾವುದಾದ್ರೂ ರೀತಿ ನಾವು ನಿಭಾಯಿಸಬೇಕಾಗುತ್ತೆ ಅಂತ ಕೂಡ ಒಪ್ಪಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನಮಗೆ ತೆರಿಗೆನಲ್ಲಿ ಅನ್ಯಾಯ ಆಗ್ತಾ ಇದೆ, ನಾವು ಏನಾದರೂ ಮಾಡಿ ನಾನೇ ಸ್ವತಃ ಡೆಲ್ಲಿಗೆ ಹೋಗ್ಬಿಟ್ಟು ನಾನು ಕನ್ನಡಿಗರ ಪರವಾಗಿ ನಾನು ಹೋರಾಟ ಮಾಡಿ ನಾನು ದುಡ್ಡು ತರ್ತೀನಿ ಅಂತಲೂ ಹೇಳಿದ್ದು ಇತಿಹಾಸ ಇದೆ. ಸೊ ನಾವು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ನ್ಯಾಷನಲ್ ಪ್ರಾಜೆಕ್ಟ್ಸ್ ಘೋಷಣೆ ಮಾಡ್ತೀನಿ ಅಂತ ಇರಿಗೇಷನ್ನಲ್ಲಿ ಹೇಳಿದ್ದು ಅವರ ಅಮೃತ್ ಕಾಲ್ ಇದೆ, ವಿಕಸಿತ್ ಭಾರತ್ ಇದೆ, ಮೇಕ್ ಇನ್ ಇಂಡಿಯಾ ಇದೆ, ಸ್ಕಿಲ್ ಇಂಡಿಯಾ ಇದೆ, ಡಿಜಿಟಲ್ ಇಂಡಿಯಾ ಇದೆ, ಏನು ಅಚ್ಚೇ ದಿನ ಬಂದ್ಬಿಟ್ಟಿದೆ ಮೋದಿಯವ್ರು ಬಂದಮೇಲೆ ಅಂತ ಹೇಳಿದ್ದು ಅವರ. ಆಮೇಲೆ ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ ಅಲ್ಲ ಇವರೇ, ನಾವು ಬೆವರು ಸುರಿಸಿ ನಾವು ಇವತ್ತು ಬರೀ ರಾಜ್ಯ ಅಲ್ಲ ರಾಷ್ಟ್ರವನ್ನು ಕಟ್ತಾ ಇದ್ದೀವಿ. ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಮಗೆ ಸಹಕಾರ ಮಾಡಿ ಅಂತ ಹೇಳೋದು ತಪ್ಪಾಯ್ತಾ ಇವತ್ತು? ಆಸ್ತಿ ತೆರಿಗೆನಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ, FDI ಬಂಡವಾಳದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ, ನಮ್ಮ GSTನಲ್ಲಿ ಟಾಪ್ 5ನಲ್ಲಿ ಇದ್ದೀವಿ. ಇವತ್ತು ಬರೇ IT ಎಕ್ಸ್ಪೋರ್ಟ್ಸ್ ಏನು ಇವತ್ತು ನಮ್ಮ ರಾಜ್ಯದಿಂದ ಆಗ್ತಾ ಇದೆ 4.5 ಲಕ್ಷ ಕೋಟಿ ಆಗ್ತಾ ಇದೆ. ನಿನ್ನೆ 10,000 ಕೋಟಿ ರೂಪಾಯಿನ ನವೋದ್ಯಮಗಳಿಗೆ ಘೋಷಣೆ ಮಾಡಿದ್ರು. 110 ಯೂನಿಕಾರ್ನಲ್ಲಿ 45 ಯೂನಿಕಾರ್ನು ಇವತ್ತು ನಮ್ಮ ರಾಜ್ಯದಿಂದ ಏನೋ ಹೊರಗೆ ಬಂದಿವೆ. ಮತ್ತು ಇವೆಲ್ಲ ಅಂಕಿಅಂಶಗಳು ಇಟ್ಟು ನಾವು ಕೇಳ್ತಾ ಇರೋದು ತಪ್ಪ ಇವತ್ತು? ಉದ್ಯೋಗ ಖಾತ್ರಿನಲ್ಲಿ ಜಾಸ್ತಿ ಕೊಡಿ ಅಂತ ಕೇಳೋದು ತಪ್ಪ? ಇದು ಉದ್ಯೋಗ ಖಾತ್ರಿ ಯೋಜನೆ ಸರಿ ಇಲ್ಲ, ಇದನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ 11 ವರ್ಷ ಆಯಿತು. ಅವ್ರು ಇನ್ನೂ ಕೊಡ್ತಾ ಇದ್ದಾರಲ್ಲ ದುಡ್ಡು ಇದಕ್ಕೆ, ಆದರೆ ಅದ್ರ ತಕ್ಕಂಗೆ ಕೊಡ್ತಾ ಇದ್ದಾರಾ? ಉದ್ಯೋಗ ಸೃಷ್ಟಿ ಮಾಡುವಂಥ ರಾಜ್ಯಗಳಿಗೆ ಹೆಚ್ಚು ಅನುದಾನ ಕೊಟ್ಟರೆ ಯಾರಿಗೆ ಒಳ್ಳೇದಾಗುತ್ತೆ? ರಾಷ್ಟ್ರಕ್ಕೆ ಒಳ್ಳೇದಾಗುತ್ತಲ್ವ? ಅದಕ್ಕೆ ಕರ್ನಾಟಕಕ್ಕೆ ಕೊಡಿಯಪ್ಪ ಅಂತ ಕೇಳ್ತಾ ಇರೋದು. ಇವರೇ ಅಲ್ವಾ ಜಂಬ ಕಚ್ಕೊಂಡಿದ್ದೀವಿ, ಎದೆ ತಟ್ಟು ಹೇಳ್ತಾ ಇರೋದು 25 MP ಇದ್ದೀವಿ, ನಾವು 28 MP ಇದ್ದೀವಿ ಕರ್ನಾಟಕದಿಂದ. ನಮಗೆ BJPಯಿಂದ ಏನು ಕೇಂದ್ರ BJPಯಿಂದ ನಾವೆಲ್ಲ ಏನಾದರೂ ತರ್ಬೋದು ಅಂತ ಇವರೇ ತಾನೇ ಎದೆ ತಟ್ಟು ಹೇಳ್ತಾ ಇದ್ದಿದ್ದು. ಮಾತೆತ್ತಿದ್ರೆ ಮೋದಿಯವರು ಮನ್ ಕಿ ಬಾತಲ್ಲಿ ಭಾಷಣದಲ್ಲಿ ಹೇಳ್ತಾರಲ್ಲ, ಅದರ ಬದಲೇ UP ಬಿಹಾರಿಗ ನಿನ್ನೆ ಬಜೆಟ್ ತೆಗೆದು ನೋಡಿ. ಹಿಂದಿನ ಬಜೆಟ್ ಏನಿತ್ತು? ಆಂಧ್ರ ಪ್ರದೇಶಿಗಿತ್ತು. 1000 ಕೋಟಿ ರೂಪಾಯಿ ಅಮರಾವತಿಗೆ ಕೊಟ್ಟರು. ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಏನು ರಾಜ್ಯಗಳೆಲ್ಲ ಇದು ದೇಶದ ಬಜೆಟ್ ಅಂತ. ನಿನ್ನೆ ಬಜೆಟ್ ಏನಿತ್ತು?